ಒಂದು ಶ್ರೀಮಂತ ಮನೆಗೆ ಮನೆ ಕೆಲ್ಸಕ್ ಬಂದ ಹುಡುಗಿ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ, ಆ ಮನೇಲಿ ಅಡಗಿರೋ ಮಿಸ್ಟ್ರಿ ಆದ್ರೂ ಏನು? ಈ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಬರೋ ಟ್ವಿಸ್ಟ್ ಗಳನ್ನ ನಮ್ಮಿಂದ ಗೆಸ್ ಮಾಡಕ್ ಆಗಲ್ಲ. ಚಿತ್ರದ ಹೆಸರು ದ ಹೌಸ್ ಮೇಡ್. ರೀಸೆಂಟ್ಲಿ ತೆರೆ ಕಂಡಿದ್ದ ಹಾಲಿವುಡ್ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮಿಲ್ಲಿ ಅನ್ನುವ ಹುಡುಗಿನ್ ತೋರಿಸ್ತಾರೆ. ಒಬ್ರು ಶ್ರೀಮಂತರ ಮನೆಯಲ್ಲಿ ಮೇಡ್ ಕೆಲ್ಸ ಖಾಲಿ ಇರೋದ್ರಿಂದ ಮನೆಗ್ ಬರ್ತಾಳೆ. ಹೆಸರು ನೀನಾ. ಇವಳೆ ಈ ಮನೆ ಯಜಮಾನಿ. ಫಸ್ಟ್ ಇವಳು ಬಯೋಡೇಟಾ ಎಲ್ಲ ಚೆಕ್ ಮಾಡ್ತಾಳೆ. ಡಿಗ್ರಿ ಕಂಪ್ಲೀಟ್ ಮಾಡಿದ್ರೂನು ಯಾಕೆ ಈ ಕೆಲ್ಸಕ್ ಬಂದೆ, ನನಗೆ ಈ ಕೆಲ್ಸದ ಅವಶ್ಯಕತೆ ಇದೆ, ಫ್ಯಾಮಿಲಿಗೋಸ್ಕರ ದುಡಿಬೇಕು. ಓಕೆ, ನೀನ್ ಇಲ್ಲೇ ಇದ್ದು ಕೆಲಸ ಮಾಡ್ಬೇಕಾಗುತ್ತೆ. ಓಕೆ, ನನಗೇನು ಪ್ರಾಬ್ಲಮ್ ಇಲ್ಲ. ಇನ್ನು ನೀನಾ ಫ್ಯಾಮಿಲಿ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಗಂಡನ ಹೆಸರು ಆಂಡ್ರ್ಯೂ, ಮಗಳು ಸಿಸಿ. ಮನೆಯೆಲ್ಲ ಸುತ್ತಾಡಿಸಿ ಅವಳ ಕೆಲ್ಸದ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾಳೆ. ಇಲ್ಲಿ ಟಿವಿ ಇದೆ, ನೀನ್ ಯಾವಾಗ ಬೇಕಾದ್ರೂ ನೋಡ್ಬೋದು. ನೀನ್ ಕೂಡ ನಮ್ ಫ್ಯಾಮಿಲಿ ತರಾನೇ, ನಿನಗೆ ಫುಲ್ ಫ್ರೀಡಮ್ ಇದೆ. ಅಂದ ಹಾಗೆ ನಾನೀಗ ಪ್ರೆಗ್ನೆಂಟ್. ಆಂಡ್ರ್ಯೂಗೆ ಸರ್ಪ್ರೈಸ್ ಕೊಡೋಣ ಅಂತ ಇನ್ನೂ ಹೇಳಿಲ್ಲ. ನೀನ್ ಕೂಡ ಹೇಳ್ಬೇಡ, ಓಕೆನಾ? ಓಕೆ, ನಾನ್ ಹೇಳಲ್ಲ ಬಿಡಿ. ಅಂಡ್ ಕಂಗ್ರಾಟ್ಸ್. ಮಿಲ್ಲಿ, ಇದೇ ನಿನ್ ರೂಮ್, ಇನ್ಮೇಲೆ ನೀನ್ ಇಲ್ಲೇ ಇರ್ಬೇಕು. ಆಕ್ಚುಲಿ ಮಿಲ್ಲಿ ಉಳ್ಕೊಳ್ಳೋಕೆ ಜಾಗ ಇಲ್ದೆ ಕಾರಲ್ಲೇ ಮಲ್ಕೋತಾ ಇದ್ಲು. ಸದ್ಯಕ್ಕೆ ಇವಳ ಫ್ಯಾಮಿಲಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಹೀಗಿರುವಾಗ್ಲೇ ಇವಳು ಜಾಬ್ ಹುಡುಕ್ತಾ ಇರೋ ವಿಷಯ ತಿಳ್ಕೊಂಡು ನೀನಾ ಕಾಲ್ ಮಾಡಿರ್ತಾಳೆ. ನೀನಾ ಮನೆಯಲ್ಲಿ ಗ್ರೌಂಡ್ ಕೀಪರ್ ಒಬ್ಬ ಇದ್ದಾನೆ. ಇವನ್ ಕೆಲ್ಸ ಏನಂದ್ರೆ ಗಾರ್ಡನ್ಗೆ ನೀರ್ ಹಾಕೋದು. ಸದ್ಯಕ್ಕೆ ಮಿಲ್ಲಿ ಯಾರು, ಅವಳ ಪಾಸ್ಟ್ ಬಗ್ಗೆ ಎಲ್ಲ ನಮ್ಗೆ ತೋರ್ಸಲ್ಲ. ಈಗ ಆಂಡ್ರ್ಯೂ ಹಾಗೇನೆ ಸಿಸಿ ಫಸ್ಟ್ ಟೈಮ್ ಮಿಲ್ಲಿನ ನೋಡ್ತಾರೆ. ನೀನಾ ಮಿಲ್ಲಿನ ಅಪ್ಪ ಮಗಳಿಗೆ ಪರಿಚಯ ಮಾಡ್ತಾಳೆ. ಇನ್ಮೇಲೆ ಇವಳೆ ನಮ್ ಮೇಡ್ ಅಂತ. ಮಿಲ್ಲಿ ರೂಮ್ ನಲ್ಲಿ ಗಾಳಿ ಬರೋ ತರ ಯಾವುದೇ ವಿಂಡೋ ಇಲ್ಲ. ಆ ವಿಂಡೋ ಓಪನ್ ಆಗಿಲ್ಲ ಅಂದ್ರೂನು ಈ ರೂಮ್ಗೆ ಪ್ರಾಪರ್ ವೆಂಟಿಲೇಷನ್ ಇದೆ ಅಂತ ನೀನಾ ಹೇಳ್ತಾಳೆ. ಹಾಗೇನೆ ಒಂದು ಫೋನ್ ಕೊಡ್ತಾಳೆ. ಕ್ರೆಡಿಟ್ ಕಾರ್ಡ್ ಎಲ್ಲ ಇದ್ರಲ್ಲಿ ಲಿಂಕ್ ಆಗಿದೆ. ಮಾರ್ಕೆಟ್ಗೆ ಹೋಗಿ ಏನಾದ್ರೂ ಪರ್ಚೇಸ್ ಮಾಡಿದಾಗ ಬಿಲ್ ಪೇ ಮಾಡಕ್ಕೆ ಯೂಸ್ ಆಗುತ್ತೆ ಅಂತ. ಬೆಳಗ್ಗೆ ಮಿಲ್ಲಿ ಲೇಟ್ ಆಗಿ ಎದ್ದು ಬರ್ತಾಳೆ. ಟೈಮ್ ಬೇರೆ ಆಯ್ತು, ಏನ್ ಅನ್ಕೋತಾರೋ ಅಂತ ಕೆಳಗಡೆ ಬಂದಾಗ ನೀನಾ ಪಾತ್ರೆನೆಲ್ಲ ಹೊಡೆದಾಕ್ತಾ ಇದ್ದಾಳೆ. ಯಾಕಂದ್ರೆ ಇವಳು ಯಾವ್ದೋ ಮೀಟಿಂಗ್ ನಲ್ಲಿ ಸ್ಪೀಚ್ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಕೆಲವೊಂದು ನೋಟ್ ಬರೆದು ಇಟ್ಕೊಂಡಿರ್ತಾಳೆ. ಆ ಪೇಪರ್ ಈಗ ಕಾಣಿಸ್ತಾ ಇಲ್ಲ. ನಾನು ಇಲ್ಲೇ ಇಟ್ಟಿದ್ದೆ ಅಂತ ಗಲಾಟೆ ಮಾಡ್ತಾಳೆ. ನೀನೇ ಎಲ್ಲೋ ಬಿಸಾಡಿದ್ಯಾ ಅಂತ ಮಲ್ಲಿಗ್ ಬೈತಾ ಇದ್ದಾಳೆ. ಆಂಡ್ರ್ಯೂ ಅವಳಿಗೆ ಸಮಾಧಾನ ಮಾಡ್ತಾನೆ. ಆದ್ರೆ ಇವಳು ಯಾರ ಮಾತನ್ನು ಕೇಳೋ ಸ್ಥಿತಿಲಿಲ್ಲ. ಮಿಲ್ಲಿಗ್ ಅನ್ನಿಸ್ತಾ ಇದೆ ನಾನೇ ಗೊತ್ತಿಲ್ದೆ ಏನಾದ್ರೂ ಬಿಸಾಡ್ಬಿಟ್ನಾ ಅಂತ. ಆಂಡ್ರ್ಯೂ ನೀನಾ ಪರವಾಗಿ ಇವನ್ ಸಾರಿ ಕೇಳ್ತಾನೆ. ಏನು ಬೇಜಾರ್ ಮಾಡ್ಕೋಬೇಡ, ಅವಳು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬಾನೇ ಡಿಸ್ಟರ್ಬ್ ಆಗ್ತಾಳೆ, ನೀನ್ ಆರಾಮಾಗಿರು ಅಂತ. ಗ್ರೌಂಡ್ ಕೀಪರ್ ಮಿಲ್ಲಿನ್ ನೋಡ್ತಾ ಇದ್ದಾನೆ. ಆದ್ರೆ ಇವಳೇನು ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಮಿಲ್ಲಿ ಕಸ ಹಾಕಕ್ಕೆ ಹೊರಗಡೆ ಬಂದಾಗ ಇವನೇನೋ ಹೇಳಕ್ ಟ್ರೈ ಮಾಡ್ತಾನೆ. ಆಗ ಮೇಲ್ಗಡೆ ರೂಮಿಂದ ನೀನಾ ಗುರಾಯಿಸಿದ್ರಿಂದ ಇವನು ಸೈಲೆಂಟ್ ಆಗ್ತಾನೆ. ಬೆಳಗ್ಗೆ ಮಿಲ್ಲಿಗೆ ಟಾಯ್ಲೆಟ್ ನಲ್ಲಿ ಯಾವ್ದೋ ಟ್ಯಾಬ್ಲೆಟ್ ಸಿಗುತ್ತೆ. ಯಾವ ಟ್ಯಾಬ್ಲೆಟ್ ಅಂತ ಚೆಕ್ ಮಾಡೋಕೆ ಹೋದಾಗ ಅಷ್ಟ್ರಲ್ಲಿ ನೀನಾ ಬಂದಿದ್ರಿಂದ ಮಿರರ್ ಕ್ಲೀನ್ ಮಾಡೋ ತರ ಡ್ರಾಮಾ ಮಾಡ್ತಾಳೆ. ಮಿಲ್ಲಿ ಮನೆಯವ್ರನ್ನ ಕೇರ್ ಮಾಡ್ತಿರೋದ್ ನೋಡಿ ಆಂಡ್ರ್ಯೂ ತುಂಬಾನೇ ಇಂಪ್ರೆಸ್ ಆಗ್ತಾನೆ. ಈಗ ಸಿಸಿ ಊಟ ಕೊಟ್ಟಾಗ ಗ್ಲಾಸ್ ಕ್ಲೀನ್ ಆಗಿದ್ರೂನು ಮತ್ತೆ ತೊಳ್ಕೊಂಡ್ ಬಾ ಅಂತ ಹೇಳ್ತಾಳೆ. ಜ್ಯೂಸ್ ಅನ್ನೋದು ಪ್ರಿವಿಲೇಜ್, ಅದನ್ನ ಕೊಳೆ ಆಗಿರೋ ಗ್ಲಾಸ್ ಅಲ್ಲೆಲ್ಲ ಕುಡಿಬಾರ್ದು ಅಂತ. ಆಂಡ್ರ್ಯೂ ಹೇಳ್ತಾನೆ, ಹೇ ಮಿಲ್ಲಿ, ನಮ್ ಜೊತೆನೆ ನೀನು ಕೂಡ ಊಟ ಮಾಡ್ಬೋದಲ್ಲ. ಇಲ್ಲ, ನಾನ್ ಅವಾಗ್ಲೇ ಮಾಡ್ದೆ. ರಾತ್ರಿ ಆಂಡ್ರ್ಯೂ ಸೋಷಿಯಲ್ ಮೀಡಿಯಾ ಅಕೌಂಟ್ ನೆಲ್ಲ ಚೆಕ್ ಮಾಡ್ತಾಳೆ. ಎಲ್ಲೋ ಮಿಲ್ಲಿಗೆ ಲೈಟ್ ಆಗಿ ಆಂಡ್ರ್ಯೂ ಮೇಲೆ ಕ್ರಶ್ ಆಗಿದೆ ಅನ್ಸುತ್ತೆ. ರಾತ್ರಿ ಆಂಡ್ರ್ಯೂ ಇವಳಿಗೆ ಕೇಕ್ ಕೊಡಕ್ ಬಂದು ಇವಳ ಜೊತೆಲಿ ರೊಮ್ಯಾನ್ಸ್ ಮಾಡ್ತಾನೆ. ಅಷ್ಟ್ರಲ್ಲಿ ಮಿಲ್ಲಿಗೆ ಎಚ್ಚರಿಕೆ ಆಗುತ್ತೆ. ಆಕ್ಚುಲಿ ಇದೊಂದು ಕನ್ಸು, ನೋನು ನನ್ ಕೆಲ್ಸ ಏನು ಅದನ್ನ ಮಾತ್ರ ಮಾಡ್ಬೇಕು, ಈ ರೀತಿ ಎಲ್ಲ ಆಗ್ಬಾರ್ದು ಅಂತ. ಯಾಕಂದ್ರೆ ಇವಳಿಗೆ ಆಂಡ್ರ್ಯೂ ಮೇಲೆ ಕ್ರಶ್ ಆಗಿದ್ರಿಂದಾನೆ ಅವನ್ ಜೊತೆಲಿ ರೊಮ್ಯಾನ್ಸ್ ಮಾಡೋ ತರ ಕನ್ಸ್ ಬಿದ್ದಿರುತ್ತೆ. ಇನ್ನು ನೀನಾ ರಾತ್ರಿ ಹೊರಗಡೆ ಹೋಗಿದ್ಲು ಅನ್ಸುತ್ತೆ. ಕಾಮನ್ ಆಗಿ ನಾನ್ ಏನೇ ಕುಕ್ ಮಾಡಿದ್ರೂನು ಆಂಡ್ರ್ಯೂಗ್ ಇಷ್ಟ ಆಗಲ್ಲ. ಆದ್ರೆ ನೀನ್ ಕುಕ್ ಮಾಡಿದಾಗ ಮಾತ್ರ ಏನು ಮಾತಾಡದೆ ತಿಂತಾನೆ ಅಂತ. ಪ್ರತಿ ಸಾಟರ್ಡೆ ಮಿಲ್ಲಿಗ್ ಆಫ್ ಡೇ ಆಗಿರುತ್ತೆ. ಅವಳು ಹೊರಗಡೆ ಹೊರಟಾಗ ನೀನಾ ಬಿಡ್ತಿಲ್ಲ. ನಾನಿವತ್ತು ನಿನ್ನ ಹೋಗಕ್ ಬಿಡಲ್ಲ, ನನಗೆ ಹೇರ್ ಸಲೂನ್ ನಲ್ಲಿ ಅಪಾಯಿಂಟ್ಮೆಂಟ್ ಇದೆ. ನೀನ್ ಹೊರಗಡೆ ಹೋದ್ರೆ ನನ್ ಗಂಡ ಮಗಳಿಗೆ ಅಡಿಗೆ ಯಾರು ಮಾಡ್ತಾರೆ ಅಂತ. ನೋಡಿ, ನನ್ಗೆ ಮೀಟಿಂಗ್ ಇದೆ, ಹೋಗ್ಲೇಬೇಕು. ಯಾವ ಮೀಟಿಂಗ್? ನನ್ಗೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ರೆ ನಾನು ಆದಷ್ಟು ಬೇಗ ವಾಪಸ್ ಬರ್ತೀನಿ. ಅಷ್ಟ್ರಲ್ಲಿ ಆಂಡ್ರ್ಯೂ ಕೆಳಗಡೆ ಬರ್ತಾನೆ. ಅವಳಿಗೆ ಬ್ರೇಕ್ ಸಿಗೋದೆ ಒಂದಿನ, ಅದನ್ನ ಕೂಡ ಕೊಟ್ಟಿಲ್ಲ ಅಂದ್ರೆ ಹೇಗೆ? ಹೋಗ್ ಬರ್ಲಿ ಬಿಡು, ನಾನು ಹಾಗೇನೆ ಸಿಸಿ ಹೊರಗಡೆ ಸುತ್ತಾಡ್ಕೊಂಡ್ ಬರ್ತೀವಿ. ಮಿಲ್ಲಿ, ನೀನ್ ಹೋಗ್ಬಿಟ್ ಬಾ. ನೀನಾ ಅವಳನ್ನ ಕೆಲ್ಸಕ್ ಜಾಯಿನ್ ಮಾಡ್ಕೊಂಡಾಗ ನಿನ್ಗೆ ಎಲ್ಲಾ ಫ್ರೀಡಮ್ ಇದೆ ಅಂತ ಹೇಳಿರ್ತಾಳೆ. ಆದ್ರೆ ಈಗ ಇವಳ ನಡವಳಿಕೆ ಬೇರೆ ತರನೇ ಇದೆ. ಮಿಲ್ಲಿ ಮೀಟಿಂಗ್ ಇದೆ ಅಂದಿದ್ಲು ಅಲ್ವಾ, ಈಗ್ಲೇ ಒಂದು ಟ್ವಿಸ್ಟ್.
ಆಕ್ಚುಲಿ ಮಿಲ್ಲಿ ಕಳೆದ 10 ವರ್ಷಗಳಿಂದ ಒಂದು ಮರ್ಡರ್ ಕೇಸ್ನಲ್ಲಿ ಜೈಲಲ್ಲಿ ಇದ್ಲು. ಕೋರ್ಟ್ ಇವಳಿಗೆ ಟೋಟಲ್ 15 ವರ್ಷ ಶಿಕ್ಷೆ ವಿಧಿಸಿರುತ್ತೆ. ಅಮೆರಿಕನ್ ಲಾ ಪ್ರಕಾರ ಕೈದಿಗೆ ಕೆಲವು ವರ್ಷಗಳ ಕಾಲ ಪರೋಲ್ ಮೇಲೆ ಹೊರಗಡೆ ಪ್ರಪಂಚದಲ್ಲಿ ಕೆಲಸ ಮಾಡೋಕೆ ಅವಕಾಶ ಇದೆ. ಅಲ್ಲಿ ಅವ್ರ ನಡವಳಿಕೆ ಚೆನ್ನಾಗಿದ್ರೆ ಉಳಿದಿರೋ 5 ವರ್ಷ ಅಲ್ಲೇ ಕೆಲಸ ಮಾಡ್ಕೊಂಡು ಶಿಕ್ಷಾವಧಿನ ಮುಗಿಸ್ಬೋದು. ಇನ್ ಕೇಸ್ ಅವ್ರು ಬದಲಾಗದೆ ಅವ್ರ ನಡವಳಿಕೆ ಸರಿಯಾಗಿಲ್ಲ ಅಂದ್ರೆ ಮತ್ತೆ ಜೈಲಲ್ಲೇ ಕಾಲ ಕಳಿಬೇಕಾಗುತ್ತೆ. ಅದನ್ನ ಮಾನಿಟರ್ ಮಾಡೋಕೆ ಅಂತ ಒಬ್ಬರನ್ನ ಕೋರ್ಟ್ ಕಡೆಯಿಂದ ಹೈರ್ ಮಾಡಿರ್ತಾರೆ. ಸೊ ಮಿಲ್ಲಿ 10 ವರ್ಷ ಜೈಲಲ್ಲೇ ಇದ್ಲು. ಉಳಿದಿರೋ 5 ವರ್ಷನ ಹೊರಗಡೆ ನಾರ್ಮಲ್ ಜೀವನ ಮಾಡೋಕೆ ಅವಕಾಶ ಸಿಕ್ಕಿದೆ. ಈ ಅವಧಿನಲ್ಲಿ ಇವಳ ಮೇಲೆ ಮತ್ತೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗದೆ ಇರೋ ತರ ನೋಡ್ಕೋಬೇಕು. ನಾನ್ ಜೈಲಲ್ಲಿ ಇದ್ದೆ ಅಂದ್ರೆ ಖಂಡಿತ ಯಾರು ಕೂಡ ಕೆಲ್ಸ ಕೊಡಲ್ಲ. ಅದಕ್ಕೆ ಒಂದು ಫೇಕ್ ಬಯೋಡೇಟಾನ ರೆಡಿ ಮಾಡಿ ನೀನಾ ಕೊಟ್ಟು ಕೆಲ್ಸ ಗಿಟ್ಸ್ಕೊಂಡಿರ್ತಾಳೆ. ತಿಂಗಳಿಗೊಂದ್ಸಲ ಕೋರ್ಟ್ ಆಫೀಸಿಗೆ ಬಂದು ರಿಪೋರ್ಟ್ ಮಾಡ್ಬೇಕು. ಅದಕ್ಕೇನೆ ಇವತ್ತು ಮೀಟಿಂಗ್ ಇದೆ ಅಂತ ಹೇಳಿರ್ತಾಳೆ. ನೀನ ಏನ್ ಮೀಟಿಂಗ್ ಅಂತ ಕೇಳಿದಾಗ ಇವಳು ಸರಿಯಾಗಿ ಉತ್ತರ ಕೊಟ್ಟಿರಲ್ಲ. ಈ ಲೇಡಿ ಹೇಳ್ತಾರೆ, ಮಿಲ್ಲಿ ಈ ಕೆಲ್ಸನ್ ಬಿಡ್ಬೇಡ, ಹಾಗೇನೆ ಯಾರಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಕೊ. ಇಷ್ಟು ವರ್ಷ ಜೈಲಲ್ಲಿ ಒಂಟಿ ಜೀವನ ಕಳೆದಿದ್ದು ಸಾಕು ಅಂತ. ಅಷ್ಟ್ರಲ್ಲಿ ನೀನಾ ಕಾಲ್ ಮಾಡಿ ಹೇಳ್ತಾಳೆ, ಬರುವಾಗ ಸಿಸಿನ ಸ್ಕೂಲಿಂದ ಕರ್ಕೊಂಡ್ ಬಾ ಅಂತ. ಅಲ್ಲೋಗಿ ವಿಚಾರಿಸಿದಾಗ ಕ್ಲಾಸ್ ಟೀಚರ್ ಹೇಳ್ತಾರೆ, ಇವತ್ತು ಸಿಸಿ ನನ್ ಜೊತೆಲೆ ಇರ್ತಾಳೆ, ನೀನಾಗ ಆಲ್ರೆಡಿ ಹೇಳಿದ್ದೆ ನಾನು ಅಂತ. ಆಗ ಟೀಚರ್ ನೀನಾ ಕಾಲ್ ಮಾಡ್ತಾರೆ, ನಿಮ್ ಹುಡುಗಿ ಇಲ್ಲಿ ಬಂದಿದ್ದಾಳೆ ಸಿಸಿನ ಕರ್ಕೊಂಡು ಹೋಗಕ್ಕೆ ಅಂತ. ಬಟ್ ನಾವ್ ಡಿಸ್ಕಸ್ ಮಾಡಿದ ಪ್ರಕಾರ ಸಿಸಿ ಇವತ್ತು ನನ್ ಜೊತೆಲೆ ಇರ್ಬೇಕು ಅಲ್ವಾ. ನೀನಾ ಅದೇನ್ ಹೇಳುದ್ಲೋ ಗೊತ್ತಿಲ್ಲ. ಮಿಲ್ಲಿ ಅಲ್ಲಿಂದ ಹೊರಡ್ತಾಳೆ. ಮನೆಗ್ ಬಂದಾಗ ಆಂಡ್ರಿಯೋ ಅವ್ರ ತಾಯಿ ಫ್ರಾನ್ಸ್ ಇಂದ ಬಂದಿರ್ತಾರೆ. ನೀನಾ ಹೇಳ್ತಾಳೆ, ನಾನ್ ಹೇಳ್ದೆ ತಾನೆ ಸಿಸಿ ಇವತ್ತು ಸ್ಕೂಲ್ ಟೀಚರ್ ಜೊತೆನೆ ಇರ್ತಾಳೆ ಅಂತ, ನೀನ್ ಯಾಕೆ ಅಲ್ಲೋಗಿ ಸೀನ್ ಕ್ರಿಯೇಟ್ ಮಾಡ್ದೆ ಅಂತ. ಆಕ್ಚುಲಿ ಸಿಸಿನ ಕರ್ಕೊಂಡ್ ಬಾ ಅಂತ ಹೇಳಿದ್ದೆ ಇವಳು. ಮಿಲ್ಲಿಗ್ ಅನ್ನಿಸ್ತಾ ಇದೆ ಇವಳೇನ್ ಹುಚ್ಚಿನ ಅಂತ. ಆಂಡ್ರಿಯೋ ಅವ್ರ ತಾಯಿ ಹೇಳ್ತಾರೆ, ಇದನ್ನ ಚೈನಾ ಇಂದ ತರಿಸಿದ್ದೀನಿ. ಆಂಡ್ರೂಗೆ ಈ ತರದ ಡಿಶಸ್ ಅಂದ್ರೆ ತುಂಬಾನೇ ಇಷ್ಟ. ನೀನೇ ಇದನ್ನ ಜೋಪಾನವಾಗಿ ತೆಗ್ದಿಡ್ಬೇಕು, ಯಾಕಂದ್ರೆ ಇವಳಿಗೆ ಕೋಪ ಬಂದಾಗ್ಲೆಲ್ಲ ತುಂಬಾ ವಸ್ತುಗಳನ್ನ ಹೊಡೆದಾಕಿದ್ದಾಳೆ ಅಂತ. ಅಷ್ಟ್ರಲ್ಲಿ ಆಂಡ್ರ್ಯೂ ಬರ್ತಾನೆ. ಇನ್ನು ಮಿಲ್ಲಿಗೆ ರಾತ್ರಿ 1 ಗಂಟೆ ಆದ್ರೂನು ನಿದ್ದೆ ಬರ್ತಿಲ್ಲ. ಅದಕ್ಕೆ ಕೆಳಗಡೆ ಬಂದು ಟಿವಿ ನೋಡ್ತಾ ಇರುವಾಗ ಆಂಡ್ರ್ಯೂ ಬರ್ತಾನೆ. ಓ ಸಾರಿ, ನಿಮ್ಗೆ ಏನಾದ್ರೂ ಡಿಸ್ಟರ್ಬ್ ಆಯ್ತಾ? ಟಿವಿ ಸೌಂಡ್ ನಿಮ್ ರೂಮ್ ವರೆಗೂ ಬರಲ್ಲ ಅನ್ಕೊಂಡೆ. ಹೇ ಪರವಾಗಿಲ್ಲ, ನನಗೂ ನಿದ್ದೆ ಬರ್ತಾ ಇರ್ಲಿಲ್ಲ. ಅದಕ್ಕೆ ಹಾಲ್ಗೆ ಬಂದಾಗ ಟಿವಿ ಸೌಂಡ್ ಕೇಳ್ತು, ಅದಕ್ಕೆ ಬಂದೆ. ನನಗೂ ಈ ಟಿವಿ ಶೋ ಅಂದ್ರೆ ತುಂಬಾನೇ ಇಷ್ಟ. ಹೀಗೆ ಇಬ್ರು ಮಾತಾಡ್ತಾ ಆಂಡ್ರ್ಯೂ ಹೇಳ್ತಾನೆ, ನೀನ ಫ್ಯಾಮಿಲಿನಲ್ಲಿ ಯಾರು ಜೀವಂತವಾಗಿಲ್ಲ, ಮನೆಗ್ ಬೆಂಕಿ ಹತ್ಕೊಂಡಿದ್ರಿಂದ ತೀರ್ಕೊಬಿಟ್ರು. ಆಗ ನೀನಾ ಚಿಕ್ಕ ಹುಡುಗಿ ಅಂತೆ. ಅಷ್ಟ್ರಲ್ಲಿ ನೀನಾ ಬರ್ತಾಳೆ. ಮಿಲ್ಲಿಗ್ ಭಯ ಆಗ್ತಿದೆ, ರಾತ್ರಿ ಸಮಯ ಬೇರೆ, ಆಂಡ್ರ್ಯೂ ಜೊತೆಲಿ ಇರೋದ್ರಿಂದ ಏನ್ ಅನ್ಕೋಬಿಟ್ಲು ಅಂತ. ನಿದ್ದೆ ಬರ್ತಾ ಇರ್ಲಿಲ್ಲ. ಹಾಲ್ಗ್ ಬಂದಾಗ ಮಿಲ್ಲಿ ಟಿವಿ ನೋಡ್ತಾ ಇದ್ಲು, ಅದಕ್ಕೆ ನಾನ್ ಕೂಡ ಬಂದೆ ಅಷ್ಟೇ. ಓಕೆ, ಇವಾಗ ಸಮಯ ರಾತ್ರಿ 2 ಗಂಟೆ. ಸರಿ, ನಾನೋಗ್ ಮಲ್ಕೋತೀನಿ. ಮಿಲ್ಲಿ ಶೋನ ಹೇಗ್ ಎಂಡ್ ಮಾಡಿದ್ರು ಅಂತ ಬೆಳಗ್ಗೆ ಹೇಳು. ಈಗ ಆಂಡ್ರ್ಯೂ ಹೋದ್ಮೇಲೆ ನೀನಾ ಹೇಳ್ತಾಳೆ, ಏನು ನನ್ ಗಂಡನ ಬಲೆಗ್ ಬೀಳ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ಯಾ? ನಾಳೆ ಬೆಳಗ್ಗೆನೆ ಎಲ್ಲಾ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೋಗು ಅಂತ. ನೋಡಿ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನಗೆ ಈ ಕೆಲ್ಸ ತುಂಬಾನೇ ಮುಖ್ಯ. ಒಂದೇ ಒಂದು ಚಾನ್ಸ್ ಕೊಡಿ, ಮತ್ತೆ ಈ ತರ ನಡೆಯಲ್ಲ. ನಾನ್ ಟಿವಿ ನೋಡ್ತಿದ್ದಾಗ ಅವ್ರು ಕೂಡ ಬಂದ್ರು. ನೀವೇ ಹೇಳಿದ್ರಿ ಅಲ್ವಾ, ನಾನು ಈ ಟಿವಿನ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಅಂತ. ಸರಿ, ಇದೇ ಲಾಸ್ಟ್ ಚಾನ್ಸ್. ನನ್ ಗಂಡನಿಂದ ದೂರ ಇರು. ಅಂಡ್ ಈ ಮನೇಲಿ ಈ ತರ ಎಲ್ಲ ಶಾರ್ಟ್ಸ್ ಹಾಕೊಂಡು ಓಡಾಡಬಾರ್ದು. ನೆಕ್ಸ್ಟ್ ಡೇ ನೀನಾ ಅವ್ರ ಫ್ರೆಂಡ್ಸ್ ಮನೆಗ್ ಬರ್ತಾರೆ. ಅವ್ರಿಗೆ ಟೀ ಕೊಡೋಕೆ ಹೇಳಿ ನೀನಾ ಹೊರಗಡೆ ಹೋದಾಗ ಈ ಫ್ರೆಂಡ್ಸ್ ಮಾತಿಂದ ಗೊತ್ತಾಗೋದು ಏನಂದ್ರೆ, ನಾವೆಲ್ಲ ಅವಳು ಪ್ರೆಗ್ನೆಂಟ್ ಅನ್ಕೊಂಡಿದ್ವಿ, ಆದ್ರೆ ಆತರದ ಲಕ್ಷಣ ಕಾಣಿಸ್ತಾ ಇಲ್ಲ. ಅಟ್ಲೀಸ್ಟ್ ಆಂಡ್ರಿಗೋಸ್ಕರನಾದ್ರೂ ಗ್ರೇ ಹೇರ್ ಕವರ್ ಮಾಡೋಕೆ ಡೈ ಯೂಸ್ ಮಾಡ್ಬೋದಲ್ಲ. ಅವ್ನ್ ನೋಡೋಕೆ ಸಖತ್ತಾಗಿದ್ದಾನೆ. ಸಿಸಿಗೆ ಆತರ ಆದ್ಮೇಲೆ ಕೆಲವು ತಿಂಗಳು ನೀನಾ ಸೈಕ್ ವಾರ್ಡ್ ಅಲ್ಲಿ ಇದ್ಲು ಅಂತ. ಇದನ್ನೆಲ್ಲ ಮಿಲ್ಲಿ ಕೂಡ ಕೇಳಿಸ್ಕೊತಾಳೆ. ಅಷ್ಟ್ರಲ್ಲಿ ನೀನಾ ಬಂದಾಗ ಏನು ಗೊತ್ತೇ ಇಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಈಗ ಮಿಲ್ಲಿ ಯೋಚನೆ ಮಾಡ್ತಾಳೆ, ಹಾಗಾದ್ರೆ ನೀನಾ ಪ್ರೆಗ್ನೆಂಟ್ ಅಲ್ವಾ? ನನ್ ಹತ್ರ ಯಾಕೆ ಸುಳ್ಳು ಹೇಳಿದ್ಲು? ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಫಸ್ಟ್ ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಅಷ್ಟ್ರಲ್ಲಿ ನೀನಾ ಬರ್ತಾಳೆ. ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಹಾಗೇನೆ ಆಂಡ್ರ್ಯೂ ಹೊರಗಡೆ ಹೋಗ್ತಾ ಇದ್ದೀವಿ. ನೀನೇ ಸಿಸಿನ ನೋಡ್ಕೋಬೇಕು. ಶನಿವಾರ ನಿನ್ಗೆ ವೀಕ್ ಆಫ್ ಅಲ್ವಾ? ನನ್ಗೂ ಗೊತ್ತು, ಅಂದ್ರೂನು ನಮ್ಗೆ ಬೇರೆ ಚಾಯ್ಸ್ ಇಲ್ಲ. ಪರವಾಗಿಲ್ಲ ಬಿಡಿ, ನಾನ್ ನೋಡ್ಕೋತೀನಿ. ನಾನ್ ವೀಕ್ ಆಫ್ ತಗೊಳ್ಳೋದಿಲ್ಲ. ಈಗ ಶನಿವಾರ ಅವರಿಬ್ರು ಹೊರಗಡೆ ಹೋಗ್ತಾರೆ. ಮನೇಲಿ ಸಿಸಿ ಮಿಲ್ಲಿ ಮಾತ್ರ ಇರೋದು. ಈಗ ಮಿಲ್ಲಿ ನೀನಾ ಯೂಸ್ ಮಾಡ್ತಿದ್ದ ಟ್ಯಾಬ್ಲೆಟ್ ಗಳ ಬಗ್ಗೆ ಚೆಕ್ ಮಾಡ್ತಾಳೆ. ಆಗ ಈ ಟ್ಯಾಬ್ಲೆಟ್ ಗಳನ್ನ ಮೆಂಟಲ್ ಡಿಸಾರ್ಡರ್ ಗೆ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿರೋದು ಸರಿಯಲ್ಲ ಅಂತ ಕೋರ್ಟ್ ಆಫೀಸ್ಗೆ ಕಾಲ್ ಮಾಡಿ ಹೇಳ್ತಾಳೆ, ಇನ್ನು ಕೆಲವು ದಿನ ಕೆಲಸ ಮಾಡಿ ಜಾಬ್ನ ಕ್ವಿಟ್ ಮಾಡ್ತೀನಿ ಅಂತ. ದಿನ ಇಡೀ ಇರಲ್ಲ ಅಂದವ್ರಿಗೆ ಏನಾಯ್ತೋ ಗೊತ್ತಿಲ್ಲ. ನೀನಾ ಆಂಡ್ರ್ಯೂ ಸಂಜೆ ಮನೆಗ್ ಬರ್ತಾರೆ. ಮಿಲ್ಲಿ ಕೇಳ್ತಾಳೆ ಏನಾಯ್ತು ಅಂತ.
ಇವತ್ತು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಟೆಸ್ಟ್ ರಿಪೋರ್ಟ್ ಕೂಡ ಬಂತು. ಅವಳಿಗೆ ಮಕ್ಕಳಾಗಲ್ವಂತೆ. ನನಗೆ ಮಕ್ಕಳಂದ್ರೆ ಇಷ್ಟ. ಸಿಸಿ ನನ್ ಸ್ವಂತ ಮಗಳಲ್ಲ. ಇದನ್ ಕೇಳಿ ಮಿಲ್ಲಿಗೆ ಬೇಜಾರಾಗುತ್ತೆ. ರಾತ್ರಿ ಏನೋ ಶಬ್ದ ಕೇಳಿ ಮಿಲ್ಲಿ ಕೆಳಗಡೆ ಬರ್ತಾಳೆ. ನೋಡಿದ್ರೆ ನೀನಾ ಕೈಯಲ್ಲಿ ಗ್ಲಾಸ್ ಪೀಸ್ ಇದೆ. ಗಾಬರಿಯಾಗಿದ್ದ ಮಿಲ್ಲಿ ಆಂಡ್ರೂಗೆ ಏನಾಯ್ತು ಅಂತ ಕೇಳ್ತಾಳೆ. ಅಷ್ಟ್ರಲ್ಲಿ ಆಂಡ್ರೂ ಬರ್ತಾನೆ. ಅವನಿಗಂತೂ ಏನೂ ಆಗಿಲ್ಲ. ಇವಳಿಗೆ ತಲೆ ಕೆಡ್ತಾ ಇದೆ. ಏನ್ ನಡೀತಾ ಇದೆ ಇವ್ರಿಬ್ರು ಮಧ್ಯೆ ಅಂತ. ಬೆಳಗ್ಗೆ ನೀನಾ ಮಿಲ್ಲಿಗೆ ಹೇಳ್ತಾಳೆ, ಸಾರಿ, ರಾತ್ರಿ ನನಗೆ ಮಕ್ಕಳಾಗಿಲ್ಲ ಅನ್ನೋ ವಿಷಯದಲ್ಲಿ ನಮ್ಮಿಬ್ಬರ ನಡುವೆ ಗಲಾಟೆ ಆಯ್ತು. ನಾನು ಪ್ರೆಗ್ನೆಂಟ್ ಅಂತ ನಿನ್ ಹತ್ರ ಸುಳ್ಳು ಹೇಳ್ದೆ. ಅದಿರ್ಲಿ, ಈ ಬಟ್ಟೆಗಳನ್ನ ನೀನೇ ಇಟ್ಕೋ. ನಿನಗೆ ಇದು ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ಸ್. ಮಿಲ್ಲಿ, ಮ್ಯೂಸಿಕಲ್ ಶೋಗೆ 2 ಟಿಕೆಟ್ ನ ಬುಕ್ ಮಾಡು. ಆಂಡ್ರೂಗೆ ಮ್ಯೂಸಿಕ್ ಶೋಸ್ ಅಂದ್ರೆ ತುಂಬಾನೇ ಇಷ್ಟ. ಹೇಗೂ ಕ್ರೆಡಿಟ್ ಕಾರ್ಡ್ ಎಲ್ಲ ಅಪ್ಲೋಡ್ ಆಗಿರೋ ಫೋನ್ ನಿನ್ನ ಹತ್ರನೇ ಇದೆ ಅಲ್ವಾ? ಅದನ್ನ ಯೂಸ್ ಮಾಡಿ ಟಿಕೆಟ್ ನ ಬುಕ್ ಮಾಡು. ಸದ್ಯಕ್ಕೆ ಇಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಶೋ ಮುಗಿದ್ಮೇಲೆ ಹೈ ಎಂಡ್ ಹೋಟೆಲ್ ನಲ್ಲಿ ಸ್ಟೇ ಆಗ್ತೀವಿ. ಒಟ್ನಲ್ಲಿ ಇಬ್ಬರ ನಡುವೆ ಮನಸ್ತಾಪ ಕಡಿಮೆ ಆದ್ರೆ ಸಾಕು ಅಂತ. ಮಿಲ್ಲಿ ಸಿಸಿನ ಕರ್ಕೊಂಡು ಹೋಗಕ್ಕೆ ಸ್ಕೂಲ್ ಹತ್ರ ಬಂದಾಗ ಒಬ್ರು ಲೇಡಿ ಹೇಳ್ತಾರೆ, ನೀನಾ ಮನೇಲಿ ಕೆಲಸ ಮಾಡ್ತಿದ್ಯಾ ಅಲ್ವಾ? ನಿನ್ಗೆ ಅವಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಕೆಲವು ವರ್ಷಗಳ ಹಿಂದೆ ನೀನಾ ಸಿಸಿನ ಬಾತ್ ಟಬ್ ನಲ್ಲಿ ಮುಳುಗ್ಸಿ ಸಾಯಿಸೋಕೆ ಟ್ರೈ ಮಾಡಿದ್ಲು. ಏನು? ಹೌದು. ಸಿಸಿ ಚಿಕ್ಕ ಮಗು ಆಗಿದ್ದಾಗ ಅವಳನ್ನ ಬಾತ್ ಟಬ್ ಅಲ್ಲಿ ಮುಳುಗ್ಸಿ ಸಾಯಿಸೋಕೆ ನೋಡಿದ್ದಾಳೆ. ಇದೇ ಕಾರಣಕ್ಕೆ ಸ್ವಲ್ಪ ದಿನ ಸೈಕ್ ವಾರ್ಡ್ ಅಲ್ಲಿ ಇದ್ಲು. ಈಗ್ಲೂ ಕೆಲವು ಟ್ಯಾಬ್ಲೆಟ್ ಗಳನ್ನ ತಗೋತಾ ಇದ್ದಾಳೆ ಅಂತ. ಈಗ್ಲೇ ಮಿಲ್ಲಿಗೂ ಗೊತ್ತಾಗುತ್ತೆ ಯಾಕೆ ನೀನಾ ಟ್ಯಾಬ್ಲೆಟ್ ಗಳನ್ನ ತಗೋತಾ ಇದ್ದಾಳೆ. ಹಾಗೇನೆ ಆ ದಿನ ಮನೆಗ್ ಬಂದಿದ್ದ ಫ್ರೆಂಡ್ಸ್ ಇದೇ ವಿಷಯನ ಮಾತಾಡ್ತಾ ಇದ್ರು. ಆದ್ರೆ ನನಗೆ ಈ ವಿಷಯ ಆ ದಿನ ಪೂರ್ತಿಯಾಗಿ ಅರ್ಥ ಆಗಿರ್ಲಿಲ್ಲ ಅಂತ. ನೆಕ್ಸ್ಟ್ ಗ್ರೌಂಡ್ ಕೀಪರ್ ಹತ್ರ, ನಿನಗೆ ಈ ಫ್ಯಾಮಿಲಿ ಬಗ್ಗೆ ಗೊತ್ತು ತಾನೆ? ಆಗ ಇವನು, ನೀನ್ ಇಲ್ಲಿರೋದು ಸೇಫ್ ಅಲ್ಲ. ಅಷ್ಟ್ರಲ್ಲಿ ನೀನಾ ಬಂದು ಅವನಿಗೆ ಸರಿಯಾಗಿ ಬೈದು ಕಳಿಸ್ತಾಳೆ. ಅವಳ ಜೊತೆಲಿ ಏನ್ ಮಾತಾಡ್ತಿದ್ಯಾ ನೀನು ಅಂತ. ಅವತ್ತು ಇವಳೆ ಮ್ಯೂಸಿಕ್ ಶೋಗೆ ಟಿಕೆಟ್ ಬುಕ್ ಮಾಡೋಕೆ ಹೇಳಿ, ಈಗ ನೀನ್ ಯಾಕೆ ಬುಕ್ ಮಾಡ್ದೆ? ಅಮೌಂಟ್ ಬೇರೆ ರೀಫಂಡ್ ಆಗಲ್ವಂತೆ. ನಿನ್ ಸಂಬಳದಲ್ಲೇ ಕಟ್ ಮಾಡ್ತೀನಿ ಅಂತ. ಹೇ, ನೀನೇ ತಾನೇ ಹೇಳಿದ್ದು 2 ಟಿಕೆಟ್ ನ ಬುಕ್ ಮಾಡು ಅಂತ. ಏನು, ನಾನ್ ಹೇಳದ್ನ? ಚಾನ್ಸೇ ಇಲ್ಲ. ಅದೇ ದಿನ ಸಿಸಿನ ಕರ್ಕೊಂಡು ಆರ್ಟ್ ಕ್ಯಾಂಪ್ಗೆ ಹೋಗ್ಬೇಕು. ಹೀಗಿರುವಾಗ ನಾನೇ ಟಿಕೆಟ್ ಬುಕ್ ಮಾಡೋಕೆ ಹೇಳದ್ನ? ಅಷ್ಟ್ರಲ್ಲಿ ಆಂಡ್ರೂ ಬರ್ತಾನೆ. ಆಗ ನೀನಾ ಈ ಟಿಕೆಟ್ ವಿಷಯನ ಹೇಳ್ತಾಳೆ. ನನಗೆ ಗೊತ್ತಿಲ್ಲದೆ ಟಿಕೆಟ್ ಬುಕ್ ಮಾಡಿದ್ದಾಳೆ. ಈಗ ಆಂಡ್ರೂ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ. ಆ ದುಡ್ಡನ್ನ ನೀನ್ ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ. ಕೆಲವು ದಿನಗಳ ನಂತರ ನೀನಾ ಸಿಸಿನ ಕರ್ಕೊಂಡು ಆರ್ಟ್ ಕ್ಯಾಂಪ್ಗೆ ಹೋಗ್ತಾಳೆ. ಆಕ್ಚುಲಿ ಮ್ಯೂಸಿಕ್ ಶೋಗೆ ಟಿಕೆಟ್ ಬುಕ್ ಆಗಿರೋದು ಇದೇ ದಿನ. ಇವರಿಬ್ರು ಹೋದ್ಮೇಲೆ ಆಂಡ್ರೂ ಮಿಲ್ಲಿಗೆ ಹೇಳ್ತಾನೆ, ಹೇಗೂ ಟಿಕೆಟ್ ಬುಕ್ ಆಗಿದೆ, ರೀಫಂಡ್ ಆಗಲ್ಲ ಅಂತ ಹೇಳಿದ್ರು. ಯಾಕೆ ಸುಮ್ನೆ ವೇಸ್ಟ್ ಮಾಡೋದು? ನಾವಿಬ್ರು ಹೋಗಿ ಶೋ ನೋಡ್ಕೊಂಡು ಹೋಟೆಲ್ ನಲ್ಲಿ ಇದ್ದು ಬರೋಣ. ನಿನಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತ. ಮಿಲ್ಲಿ ಒಪ್ಕೊಂಡು ನೀನಾ ಕೊಟ್ಟಿದ್ದ ಡ್ರೆಸ್ ಹಾಕೋತಾಳೆ. ಇಬ್ರು ಶೋಗೆ ಹೋಗಿ ಫುಲ್ ಎಂಜಾಯ್ ಮಾಡ್ತಾರೆ. ಎಲ್ಲೋ ಇವನಿಗೂ ಮಿಲ್ಲಿ ಮೇಲೆ ಲವ್ ಆಗಿದೆ ಅನ್ಸುತ್ತೆ. ಆಂಡ್ರೂ ನನ್ ಮ್ಯಾರೇಜ್ ಲೈಫ್ ಅಷ್ಟೊಂದು ಖುಷಿಯಾಗಿಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಇಬ್ರು ಬೇರೆ ಬೇರೆ ರೂಮ್ ನಲ್ಲಿ ಸ್ಟೇ ಆಗ್ತಾರೆ. ಮಿಲ್ಲಿ ಫೋನ್ ಚೆಕ್ ಮಾಡಿದಾಗ ನೀನಾ ತುಂಬಾ ಸಲ ಕಾಲ್ ಮಾಡಿದ್ದಾಳೆ. ಇವಳು ಶೋ ನೋಡ್ತಾ ಇದ್ದಿದ್ರಿಂದ ಕಾಲ್ ಪಿಕ್ ಮಾಡಿಲ್ಲ. ನಿನ್ನ ಕೆಲ್ಸದಿಂದ ರಿಮೂವ್ ಮಾಡ್ತೀನಿ ಅಂತೆಲ್ಲ ಮೆಸೇಜ್ ಕಳ್ಸಿರ್ತಾಳೆ. ಈ ವಿಷಯನ ಆಂಡ್ರೂಗೆ ಹೇಳ್ತಾಳೆ. ನನಗೆ ಈ ಕೆಲ್ಸ ತುಂಬಾನೇ ಮುಖ್ಯ. ನೋಡು, ನೀನೇನು ಯೋಚನೆ ಮಾಡಬೇಡ. ಅವಳು ಕೋಪದಲ್ಲಿ ಹಂಗೆಲ್ಲ ಮೆಸೇಜ್ ಕಳ್ಸಿದ್ದಾಳೆ ಅಷ್ಟೇ. ಸಮಾಧಾನ ಮಾಡೋ ನೆಪದಲ್ಲಿ ಅವಳ ಜೊತೆಲಿ ಇಂಟಿಮೇಟ್ ಆಗ್ತಾನೆ. ಇವರಿಬ್ರು ಮನೆಗ್ ಬಂದಾಗ ನೀನಾ ಇನ್ನು ಮನೆಗ್ ಬಂದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನೀನಾ ಬರ್ತಾಳೆ. ರಾತ್ರಿ ಏನೋ ಕೋಪದಲ್ಲಿ ಹಂಗೆಲ್ಲ ಮೆಸೇಜ್ ಕಳಿಸ್ಬಿಟ್ಟೆ. ಏನು ಬೇಜಾರ್ ಮಾಡ್ಕೋಬೇಡ, ಓಕೆನಾ? ಹಾಗೇನೆ ಬ್ರೇಕ್ಫಾಸ್ಟ್ ಮಾಡ್ತಾ, ನಿನ್ ವೀಕ್ ಆಫ್ ಹೇಗಿತ್ತು? ಹಾ, ಚೆನ್ನಾಗಿತ್ತು. ಓಕೆ, ನೀನು ಜೈಲಲ್ಲಿದ್ದ ವಿಷಯನ ನನಗೆ ಯಾಕೆ ಹೇಳಿಲ್ಲ? ಇದನ್ ಕೇಳಿ ಮಿಲ್ಲಿಗೆ ಶಾಕ್ ಆಗುತ್ತೆ. ಆಂಡ್ರೂಗೂ ಗಾಬರಿ ಆಗುತ್ತೆ. ನೆಕ್ಸ್ಟ್ ಮಿಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋದಾಗ ಫೋನ್ ನಲ್ಲಿ ಗ್ರೋಸರಿ ಲಿಸ್ಟ್ ನ ಚೆಕ್ ಮಾಡ್ತಾ ಇರುವಾಗ ನೀನಾ ಅವ್ರ ಫ್ರೆಂಡ್ ಬರ್ತಾಳೆ. ಇದು ನೀನಾದ್ ಫೋನ್ ಅಲ್ವಾ? ಹೌದು. ಸ್ವಲ್ಪ ಹುಷಾರಾಗಿರು. ನೀನ್ ಅನ್ಕೊಂಡಂಗಲ್ಲ. ನೀನ್ ಮಾಡೋ ಪ್ರತಿ ಕಾಲ್ ಲೊಕೇಶನ್ ನೆಲ್ಲ ಟ್ರೇಸ್ ಮಾಡ್ತಾಳೆ ಅಂತ. ಈಗ್ಲೇ ಮಿಲ್ಲಿಗ್ ರಿಯಲೈಸ್ ಆಗುತ್ತೆ, ಹಾಗಾದ್ರೆ ಖಂಡಿತ ನಾನು ಆಂಡ್ರೂ ಜೊತೆಲಿ ಶೋ ನೋಡಕ್ಕೆ ಹೋಗಿದ್ದು, ನಾವಿಬ್ರು ಒಂದೇ ರೂಮ್ ನಲ್ಲಿ ಇದ್ದಿದ್ದೆಲ್ಲ ಅವಳಿಗೆ ಗೊತ್ತಾಗಿರ್ಬೋದು. ಅಷ್ಟ್ರಲ್ಲಿ ಪೊಲೀಸ್ನವ್ರು ಬೇರೆ ಬಂದು ಈ ಕಾರ್ನ ನೀನು ಕಳ್ತನ ಮಾಡಿದ್ಯಾ ಅಂತ ಮಿಲ್ಲಿನ ಅರೆಸ್ಟ್ ಮಾಡ್ತಾರೆ. ಆಕ್ಚುಲಿ ಕಾರ್ನ ಕೊಟ್ಟು ಕಳ್ಸಿದ್ದು ನೀನಾ. ವಿಷಯ ಗೊತ್ತಾಗಿ ಆಂಡ್ರೂ ಬಂದು ಇವಳನ್ನ ಸೇವ್ ಮಾಡ್ತಾನೆ. ಮನೆಗ್ ಬಂದು ನೀನಾಗ್ ಸರಿಯಾಗಿ ಬೈತಾನೆ. ಯಾಕೆ ನೀನೇ ಕಾರ್ ಕೊಟ್ಟು ಕಳ್ಸಿ ಕಳ್ತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ಯಾ ಅಂತ. ನನಗೆಲ್ಲ ಗೊತ್ತು. ನೀವಿಬ್ರು ಶೋ ನೋಡೋಕೆ ಹೋಗಿದ್ದು, ಆಮೇಲೆ ಇಬ್ರು ಒಂದೇ ರೂಮ್ ನಲ್ಲೇ ಇದ್ರಿ, ಇದೆಲ್ಲ ನನಗ್ ಗೊತ್ತು ಅಂತ.
ಸರಿ ಗೊತ್ತಾಯ್ತಾ, ಹಾಗಾದ್ರೆ ಮನೆ ಬಿಟ್ಟು ಹೋಗು, ನಾನ್ ನಿನ್ಗೆ ಡಿವೋರ್ಸ್ ಕೊಡ್ತೀನಿ. ನನಗೆ ಇವಳು ಇಷ್ಟ ಆಗಿದ್ದಾಳೆ, ನಾವಿಬ್ರು ಒಟ್ಟಿಗೆ ಇರ್ತೀವಿ. ಹೋ, ನನಗ್ ಮಕ್ಳಾಗಲ್ಲ ಅಂತ ಇವಳನ್ನ ಬಲೆಗ್ ಬೀಳ್ಸ್ಕೊಬಿಟ್ಟ. ಅದೆಲ್ಲ ನಿನಗ್ ಬೇಡ. ಪಾಪದ ಹುಡುಗಿನ ಕೆಲ್ಸಕ್ ಸೇರ್ಸ್ಕೊಂಡು ಈಗ ಅವಳ ಲೈಫ್ ನ ಡಿಸ್ಟ್ರಾಯ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀಯಾ? ಫಸ್ಟ್ ಇಲ್ಲಿಂದ ಹೋಗು ಪ್ಲೀಸ್. ನಿಮ್ಮಿಬ್ಬರನ್ನ ಸುಮ್ನೆ ಬಿಡಲ್ಲ ಅಂತ ಹೇಳಿ ನೀನಾ ಹೊರಗಡೆ ಬರ್ತಾಳೆ. ಈ ಕಡೆ ಮಿಲ್ಲಿ ಜಾಬ್ಗೋಸ್ಕರ ಕಷ್ಟ ಪಡ್ತಿದ್ದವಳಿಗೆ ಇಂತ ಒಳ್ಳೆ ಅವಕಾಶ ಸಿಕ್ಕಿದೆ. ಹ್ಯಾಂಡ್ಸಮ್ ಹುಡುಗ, ಕೋಟಿಗಟ್ಲೆ ಆಸ್ತಿ, ಇವನ್ನ ಮದ್ವೆ ಆದ್ರೆ ಲೈಫ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾಳೆ. ಸಿಸಿನ ಕೂಡ ಅವಳ ಜೊತೆನೆ ಕಳಿಸ್ತೀನಿ, ಹೇಗೂ ಅವಳು ನನ್ ಸ್ವಂತ ಮಗಳಲ್ಲ ಅಂತ. ಇವಳು ಕೂಡ ನಾನ್ ಜೈಲಲ್ಲಿ ಇದ್ದಿದ್ದು ನಿಜ, ಪರೋಲ್ ಮೇಲೆ ಹೊರಗಡೆ ಬಂದಿದ್ದೀನಿ. ಜಾಬ್ ಹುಡುಕ್ತಾ ಇದ್ದಾಗ ನೀನ ಹೈರ್ ಮಾಡಿದ್ರು. ಓಕೆ, ಪರವಾಗಿಲ್ಲ ಬಿಡು. ನೀನ್ ಯಾಕೆ ಜೈಲಿಗೆ ಹೋಗಿದ್ದೆ ಅದೆಲ್ಲ ನನಗೆ ಬೇಕಾಗಿಲ್ಲ. ನಿನ್ನ ರಿಲೀಸ್ ಮಾಡಿಸೋ ಜವಾಬ್ದಾರಿ ನಂದು. ನಾವಿಬ್ರು ಒಟ್ಟಿಗೆ ಹೊಸ ಜೀವನ ಶುರು ಮಾಡೋಣ. ಮಿಲ್ಲಿಗೆ ಫುಲ್ ಖುಷಿಯಾಗುತ್ತೆ. ಇಬ್ರು ತುಂಬಾನೇ ಹ್ಯಾಪಿಯಾಗಿದ್ದಾರೆ. ನೆಕ್ಸ್ಟ್ ಡೇ ಗ್ರೌಂಡ್ ಕೀಪರ್ ಸಡನ್ ಆಗಿ ಡೋರ್ ಹತ್ರ ಬಂದಿದ್ರಿಂದ ಹೆದ್ರಿ ಮಿಲ್ಲಿ ಕೈಯಲ್ಲಿದ್ದ ಪಾತ್ರೆಗಳನ್ನ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಅಷ್ಟ್ರಲ್ಲಿ ಆಂಡ್ರ್ಯೂ ಬಂದು ಆ ಗ್ರೌಂಡ್ ಕೀಪರ್ಗೆ ಸರಿಯಾಗಿ ಬೈದು ಕಳಿಸ್ತಾನೆ. ಇನ್ಮೇಲೆ ನೀನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಸಾರಿ, ನಿಮ್ ತಾಯಿ ಚೈನಾಯಿಂದ ತರಿಸಿದ್ದ ತಟ್ಟೆಗಳನ್ನ ಹೊಡೆದಾಕ್ಬಿಟ್ಟೆ, ಪರವಾಗಿಲ್ಲ ಬಿಡು. ಕಟ್ ಮಾಡಿದ್ರೆ ಆಂಡ್ರ್ಯೂ ಸಂಜೆ ಬಂದಾಗ ಹೊಡೆದೋಗಿದ್ದ ತಟ್ಟೆ ಪೀಸ್ಗಳು ಕಿಚನ್ ನಲ್ಲೇ ಇದೆ. ಪ್ಲೇಟ್ಗಳು ಸ್ಟಿಲ್ ಕೊಳೆ ಆಗಿದೆ ಅಂತ. ಸೊ ಈ ಪಾತ್ರೆಗಳನ್ನ ಅವ್ರ ತಾಯಿ ಕೊಡ್ಸಿರೋದ್ರಿಂದ ಇವನು ಆ ಪಾತ್ರೆಗಳ ಮೇಲೆ ಎಮೋಷನಲ್ ಕನೆಕ್ಷನ್ ಇಟ್ಕೊಂಡಿರ್ತಾನೆ. ಈಗ ಅವನು ಎಮೋಷನಲ್ ಆಗ್ತಿರೋದ್ ನೋಡಿ ಅವನ್ನ ಡಿಸ್ಟ್ರಾಕ್ಟ್ ಮಾಡ್ತಾಳೆ. ರಾತ್ರಿ ಇಬ್ರು ಖುಷಿಯಾಗಿದ್ದಾರೆ. ಬೆಳಗ್ಗೆ ನೋಡಿದ್ರೆ ಪಕ್ಕದಲ್ಲಿದ್ದ ಆಂಡ್ರ್ಯೂ ಕಾಣಿಸ್ತಾ ಇಲ್ಲ. ರೂಮ್ ನಲ್ಲಿದ್ದ ಇವಳು ವಸ್ತುಗಳೆಲ್ಲ ಕಾಣೆ ಆಗಿದೆ. ಡೋರ್ ಕೂಡ ಔಟ್ಸೈಡ್ ಇಂದ ಲಾಕ್ ಆಗಿರುತ್ತೆ. ಗಾಬರಿಯಾಗಿದ್ದ ಮಿಲ್ಲಿ ಕಿರ್ಚಾಡ್ತಾ ಇದ್ದಾಳೆ, ಡೋರ್ ತೆಗಿ ಆಂಡ್ರ್ಯೂ ಅಂತ. ಆಗ ಹೊರಗಡೆಯಿಂದ ಆಂಡ್ರ್ಯೂ ಹೇಳ್ತಾನೆ, ಡೋರ್ ಓಪನ್ ಮಾಡ್ತೀನಿ, ಆದ್ರೆ ಈಗ ಅಲ್ಲ. ತಮಾಷೆ ಸಾಕು, ಡೋರ್ ತೆಗಿ. ಹೇ, ತಮಾಷೆ ಅಲ್ಲ. ಅವಳೆಷ್ಟೇ ರಿಕ್ವೆಸ್ಟ್ ಮಾಡಿದ್ರುನು ಇವನ್ ಡೋರ್ ತೆಗಿಯಲ್ಲ. ಈಗ ಕಾರ್ನಲ್ಲಿದ್ದ ನೀನಾನ ತೋರಿಸ್ತಾರೆ. ಅವಳು ನಗ್ತಾ ಖುಷಿಯಾಗಿ ಹೋಗ್ತಾಳೆ. ಈಗ ಒಂದು ಫ್ಲಾಶ್ ಬ್ಯಾಕ್. ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡಿದ್ದ ನೀನಾ ಕಷ್ಟದಲ್ಲೇ ಬೆಳೆದಿರ್ತಾಳೆ. ದೊಡ್ಡವಳಾದ್ಮೇಲೆ ಕಾಲೇಜ್ ನಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಪ್ರೊಫೆಸರ್ ಮೇಲೇನೆ ಲವ್ ಆಗಿದೆ. ಸಿಸಿ ಹುಟ್ಟಿರೋದು ಇವ್ರಿಗೇನೆ. ಆಮೇಲೆ ಅವ್ರ ಜೊತೆ ಬ್ರೇಕಪ್ ಆದ್ಮೇಲೆ ಒಂಟಿಯಾಗಿ ಸಿಸಿನ ಸಾಕಿರ್ತಾಳೆ. ಹಾಗೇನೆ ಒಂದು ಕಾರ್ಪೊರೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲೇ ಫಸ್ಟ್ ಟೈಮ್ ಆಂಡ್ರ್ಯೂನ ನೋಡಿರೋದು. ದಿನ ಕಳೆದಂತೆ ಇಬ್ಬರ ನಡುವೆ ಲವ್ ಆಗಿದೆ. ಇವಳಿಗೆ ಮದ್ವೆ ಆಗಿ ಮಗಳಿರೋ ವಿಷಯ ಗೊತ್ತಿದ್ರುನು ಇವಳನ್ನ ಮದ್ವೆ ಆಗೋಕೆ ಒಪ್ಕೊಂಡಿದ್ದಾನೆ. ಕೊನೆಗೊಂದಿನ ಇಬ್ರು ಮದ್ವೆನೂ ಆಗ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಒಂದಿನ ಅವಳ ತಲೆಯಲ್ಲಿ ಬಿಳಿ ಕೂದ್ಲಿರೋದ್ ನೋಡಿ ಯಾವ್ದಾದ್ರು ಸಲೂನ್ಗೆ ಹೋಗಿ ಏರ್ ಕಲರ್ ಹಾಕ್ಸು ಅಂತ. ಆದ್ರೆ ಅವಳು ಮರ್ತು ಸಂಜೆ ರಿಟರ್ನ್ ಬಂದಾಗ ಯಾಕೆ ಕಲರ್ ಹಾಕ್ಸಿಲ್ಲ, ಸಾರಿ ಮರ್ತು ಬಿಟ್ಟೆ. ಸರಿ, ನನ್ ಮೀಟಿಂಗ್ ನೋಟ್ಗಳನ್ನ ಮೇಲ್ಗಡೆ ಸ್ಟೋರೇಜ್ ರೂಮ್ ನಲ್ಲಿ ಇಟ್ಟಿದ್ದೀನಿ ಅನ್ಸುತ್ತೆ, ಹೋಗ್ ತಗೊಂಡ್ ಬಾ. ಸೊ ಇವಳು ಹುಡ್ಕಕ್ಕೆ ಹೋದಾಗ ಹಿಂದೆನೆ ಹೋಗಿ ಡೋರ್ ಕ್ಲೋಸ್ ಮಾಡ್ತಾನೆ. ಇವಳು ತಮಾಷೆಗೆ ಅಂತ ಅನ್ಕೋತಾಳೆ. ಡಿಸಿಪ್ಲಿನ್ ವಿಷಯದಲ್ಲಿ ನಾನು ತುಂಬಾನೇ ಸ್ಟ್ರಿಕ್ಟ್. ನಿನಗೆ ಹೇರ್ ಕಲರ್ ಮಾಡ್ಸು ಅಂದೆ ತಾನೆ, ಆದ್ರೆ ನೀನು ನನ್ ಮಾತಿಗೆ ಬೆಲೆ ಕೊಟ್ಟಿಲ್ಲ. ನೀನು ಗ್ರೇ ಹೇರ್ ಬಿಟ್ಕೊಂಡು ಓಡಾಡಿದ್ರೆ ನನ್ ಮರ್ಯಾದೆ ಏನಾಗುತ್ತೆ? ಸೊ ಒನ್ಸ್ ಪನಿಷ್ಮೆಂಟ್ ಕೊಟ್ರೆ ನೆಕ್ಸ್ಟ್ ಟೈಮ್ ನೀನು ಈ ತರ ಮಾಡಲ್ಲ. ಪನಿಷ್ಮೆಂಟ್ ಏನಂದ್ರೆ ಬುಡದ್ ಸಮೇತ 100 ಕೂದಲುಗಳನ್ನ ಕಿತ್ತು ಈ ಎನ್ವಲಪ್ ನಲ್ಲಿ ಹಾಕಿ ಕಳ್ಸು ಅಂತ. ಈಗ್ಲೇ ಇವಳಿಗೆ ಗೊತ್ತಾಗಿದೆ ಆಂಡ್ರ್ಯೂ ಒಬ್ಬ ಸೈಕೋ ಅಂತ. ಈ ರೂಮಿಂದ ತಪ್ಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. 2 ದಿನ ಕಳೆದ್ರೂನು ಊಟ ತಿಂಡಿ ಇಲ್ಲ. ಬದಲಾಗಿ 3 ಬಾಟಲ್ ನೀರ್ ಮಾತ್ರ ಇದೆ. ಟಾಯ್ಲೆಟ್ ರೂಮ್ ಕೂಡ ಇಲ್ಲ. ಬಕೆಟ್ ನ ಯೂಸ್ ಮಾಡ್ಕೋಬೇಕು. ಸಿಸಿನ ಬೇರೆ ನೋಡೋಕ್ ಆಗ್ತಿಲ್ಲ ಅನ್ನೋ ನೋವು. ಬೇರೆ ದಾರಿ ಇಲ್ದೆ ಆಂಡ್ರ್ಯೂ ಹೇಳ್ದಂಗೆ 100 ಕೂದಲನ್ನ ಬೇರ್ ಸಮೇತ ಕಿತ್ತು ಎನ್ವಲಪ್ ಒಳಗಡೆ ಹಾಕಿ ಕೊಡ್ತಾಳೆ. ಅದನ್ನ ಚೆಕ್ ಮಾಡಿದ್ದ ಆಂಡ್ರ್ಯೂ ಒಂದೇ ಒಂದು ಕೂದಲು ಮಾತ್ರ ಬೇರ್ ಸಮೇತ ಇಲ್ಲ. ಸೊ ಮತ್ತೆ 3 ಕೂದಲನ್ನ ಕಿತ್ಕೊಡು, ನಿನಗೆ ಡಿಸಿಪ್ಲಿನ್ ಅನ್ನೋದು ಇನ್ನೂ ಸರಿಯಾಗಿ ಬಂದಿಲ್ಲ ಅಂತ. ಇವನಿ ಸೈಕೋ ಬಿಹೇವಿಯರ್ಗೆ ಕಾರಣ ಅವ್ರ ತಾಯಿನೇ. ಚಿಕ್ಕ ವಯಸ್ಸಿಂದ ಡಿಸಿಪ್ಲಿನ್, ಪ್ರಿವಿಲೇಜ್ ಹೆಸರಲ್ಲಿ ಇವನ್ನ ಸೈಕೋ ಮಾಡ್ಬಿಟ್ಟಿದ್ದಾರೆ. ನೀನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾಳೆ. ಮತ್ತೆ 100 ಕೂದಲನ್ನ ಕಿತ್ತು ಕೊಡ್ತಾಳೆ. ಕೊನೆಗೂ ಒಂದಿನ ಡೋರ್ ತೆಗ್ದು ಅವಳಿಗೆ ನೀರ್ ಕೊಡ್ತಾನೆ. ಫಸ್ಟ್ ಮಗಳನ್ನ ನೋಡೋಕೆ ಕೆಳಗಡೆ ಓಡ್ ಬರ್ತಾಳೆ. ಆ ಟೈಮ್ ನಲ್ಲಿ ಸಿಸಿ ತುಂಬಾನೇ ಚಿಕ್ಕ ಹುಡುಗಿ. ಈಗ ನೀನಾ ಸಡನ್ ಆಗಿ ಅನ್ಕಾನ್ಶಿಯಸ್ ಆಗ್ತಾಳೆ. ಯಾಕಂದ್ರೆ ಆಂಡ್ರ್ಯೂ ಕುಡಿಯೋಕ್ ಕೊಟ್ಟಿದ್ದ ನೀರಲ್ಲಿ ಏನೋ ಮಿಕ್ಸ್ ಮಾಡಿದ್ದ ಅನ್ಸುತ್ತೆ. ಮತ್ತೆ ಎಚ್ಚರಿಕೆ ಆದಾಗ ಬಾತ್ ಟಬ್ ನಲ್ಲಿ ನೀರ್ ಬೀಳೋ ಶಬ್ದ ಕೇಳ್ತಿದೆ. ಹೋಗ್ ನೋಡಿದ್ರೆ ಅಲ್ಲಿ ಸಿಸಿ ನೀರಲ್ಲಿ ಮುಳುಗಿದ್ದಾಳೆ. ಅಷ್ಟ್ರಲ್ಲಿ ಆಂಡ್ರ್ಯೂ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದ ಅನ್ಸುತ್ತೆ. ಪೊಲೀಸ್ನವ್ರು ಬಂದು ಇವಳನ್ನ ಅರೆಸ್ಟ್ ಮಾಡ್ತಾರೆ. ಇದೆಲ್ಲ ಆಂಡ್ರ್ಯೂದೇ ಪ್ಲಾನ್. ನೀನಾ ಡ್ರಗ್ ಯೂಸ್ ಮಾಡ್ತಿದ್ಲು, ಮತ್ತಲ್ ಮಗುನ ನೀರಲ್ಲಿ ಮುಳುಗಿಸಿ ಸಾಯಿಸೋಕೆ ಟ್ರೈ ಮಾಡಿದ್ದಾಳೆ ಅನ್ನೋ ತರ ಫ್ರೇಮ್ ಮಾಡ್ಬಿಡ್ತಾನೆ. ಆಮೇಲೆ ಅವಳಿಗೆ ಮೆಂಟಲ್ ಇಲ್ನೆಸ್ ಇದೆ ಅಂತ ವೆಲ್ನೆಸ್ ಸೆಂಟರ್ಗೂ ಸೇರಿಸ್ತಾನೆ. ಡಾಕ್ಟರ್ ಹೇಗೂ ಅವನ್ ಕಡೆಯವನೇ ಆಗಿರೋದ್ರಿಂದ ನನಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದ್ರೂನು, ಇಲ್ಲ ನಿನಗ್ ಮಾನಸಿಕ ಕಾಯಿಲೆ ಇದೆ,
ರಿಯಾಲಿಟಿಗೂ ಇಮ್ಯಾಜಿನೇಷನ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅಂತ ಮೆಡಿಸಿನ್ಗಳನ್ನ ಕೊಡ್ತಾರೆ. ಹಿಂಗೇನೆ ಊರಿನ ಜನರ ಮುಂದೆ ಇವಳು ಮೆಂಟಲಿ ಸ್ಟೇಬಲ್ ಇಲ್ಲ ಅನ್ನೋ ತರ ಫ್ರೇಮ್ ಮಾಡಿದ್ದಾನೆ. ಆಗ್ಲೇ ಇವಳಿಗೆ ಗೊತ್ತಾಗಿದೆ ಇವನೊಬ್ಬ ದೊಡ್ಡ ಸೈಕೋ. ಸಣ್ಣ ಸಣ್ಣ ವಿಷಯಕ್ಕೂ ಟೆನ್ಷನ್ ಆಗಿ ಏನ್ ಬೇಕಾದ್ರೂ ಮಾಡ್ತಾನೆ. ಇವನ್ನ ಸೈಕೋ ಮಾಡಿರೋದೇ ಅವನ್ ತಾಯಿ ಅಂತ. 9 ತಿಂಗಳು ವೆಲ್ನೆಸ್ ಸೆಂಟರ್ ನಲ್ಲಿ ಇದ್ದು ಆಮೇಲೆ ಮನೆಗ್ ಬಂದಾಗ ಆ ಸಮಯದಲ್ಲಿ ಸಿಸಿನೇ ಆಂಡ್ರ್ಯೂ ತಾಯಿನೇ ನೋಡ್ಕೊಂಡಿರ್ತಾರೆ. ಅವಳಿಗೂ ಚಿಕ್ಕೇಜಲ್ಲೇ ಪ್ರಿವಿಲೇಜ್ ಡಿಸಿಪ್ಲಿನ್ ಅಂತೆಲ್ಲ ತಲೆಗೆ ತುಂಬಿದ್ರಿಂದ ಮಿಲ್ಲಿ ಬಂದಾಗ ಒಂದು ಸೀನ್ ನಲ್ಲಿ ಹೇಳಿರ್ತಾಳೆ, ಜ್ಯೂಸ್ ಅನ್ನೋದು ಪ್ರಿವಿಲೇಜ್, ಅದನ್ನ ಕೊಳೆ ಗ್ಲಾಸ್ ಅಲ್ಲಿ ಕುಡಿಬಾರ್ದು ಅಂತ. ಗ್ಲಾಸ್ ಕ್ಲೀನ್ ಇದ್ರೂನು ಮತ್ತೆ ಕ್ಲೀನ್ ಮಾಡೋಕೆ ಹೇಳಿರ್ತಾಳೆ. ಇದಕ್ಕೆಲ್ಲ ಕಾರಣ ಅವ್ರ ಅಜ್ಜಿನೇ. ನೀನಾಗ್ ಗೊತ್ತಾಗಿದೆ ನಾನು ಇವನ್ ಜೊತೆಲಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಸಣ್ಣ ತಪ್ಪನ್ನ ಇಟ್ಕೊಂಡು ಮತ್ತೆ ಆ ರೂಮ್ ಅಲ್ಲಿ ಕೂಡ್ ಹಾಕಿ ಟಾರ್ಚರ್ ಮಾಡ್ತಾನೆ. ಹೇಗಾದ್ರೂ ಇವನಿಂದ ದೂರ ಆಗ್ಬೇಕು ಅಂತ. ಇಂಟಿಮೇಸಿ ಸಂದರ್ಭದಲ್ಲಿ ಮಗು ಆಗದೆ ಇರೋ ತರ ಟ್ಯಾಬ್ಲೆಟ್ ತಗೊಂಡಿರ್ತಾಳೆ. ಯಾವ್ದೇ ಕಾರಣಕ್ಕೂ ಇವನ್ ಮಗುಗೆ ಜನ್ಮ ಕೊಡಬಾರ್ದು ಅಂತ. ಒಂದ್ಸಲ ಜ್ಯೂಸ್ ಚೆಲ್ಬಿಟ್ಲು ಅನ್ನೋ ಒಂದೇ ಕಾರಣಕ್ಕೆ ಇನ್ನೊಂದ್ಸಲ ಕೂಡ್ ಹಾಕಿ ಮತ್ತೆ ವೆಲ್ನೆಸ್ ಸೆಂಟರ್ಗೆ ಕಳ್ಸಿರ್ತಾನೆ. ಇವಳ ಸಮಸ್ಯೆಗೆ ರೆಸ್ಪಾಂಡ್ ಮಾಡ್ತಿದ್ದ ಒಬ್ನೇ ಒಬ್ಬ ವ್ಯಕ್ತಿ ಅಂದ್ರೆ ಅದು ಆ ಗ್ರೌಂಡ್ ಕೀಪರ್ ಮಾತ್ರ. ಆಗ್ಲೇ ಇವಳಿಗೆ ಆಂಡ್ರ್ಯೂನ ವೀಕ್ನೆಸ್ ಗೊತ್ತಾಗಿದೆ. ನೋಡೋಕೆ ಸುಂದರವಾಗಿರೋ ಹುಡುಗಿರ ಮೇಲೆ ಬೇಗ ಅಟ್ರಾಕ್ಟ್ ಆಗ್ತಾನೆ ಅಂತ. ಗ್ರೌಂಡ್ ಕೀಪರ್ ಹೇಳಿರ್ತಾನೆ, ನನ್ ತಂಗಿ ಕೂಡ ಇವನಿಂದ ಜೀವ ಕಳ್ಕೊಂಡ್ಲು, ನೀನ್ ಎಸ್ಕೇಪ್ ಆಗೋಕೆ ನಾನ್ ಹೆಲ್ಪ್ ಮಾಡ್ತೀನಿ ಅಂತ. ನೀನಾಗ್ ಗೊತ್ತಿತ್ತು ಓಡೋದ್ರೆ ಖಂಡಿತ ಹುಡ್ಕೊಂಡ್ ಬರ್ತಾನೆ, ಅದಕ್ಕೆ ನನ್ ಪ್ಲೇಸ್ ಅಲ್ಲಿ ಬೇರೆ ಯಾರನ್ನಾದ್ರೂ ಸಿಕ್ಸಿ ನಾನು ಎಸ್ಕೇಪ್ ಆಗ್ಬೇಕು ಅಂತ. ಆಗ್ಲೇ ಮಿಲ್ಲಿ ಪರೋಲ್ ಮೇಲೆ ರಿಲೀಸ್ ಆಗಿ ಜಾಬ್ ಹುಡುಕ್ತಾ ಇರೋ ವಿಷಯ ಗೊತ್ತಾಗಿ ಮೇಡ್ ಕೆಲ್ಸಕ್ಕೆ ಹೈರ್ ಮಾಡಿರ್ತಾಳೆ. ಮಿಲ್ಲಿ ನೋಡೋಕೆ ಕ್ಯೂಟ್ ಅಂಡ್ ಸ್ಮಾರ್ಟ್ ಆಗಿರೋದ್ರಿಂದ ಖಂಡಿತ ಆಂಡ್ರ್ಯೂ ಇವಳ ಮೇಲೆ ಅಟ್ರಾಕ್ಟ್ ಆಗ್ತಾನೆ ಅಂತ ಗೆಸ್ ಮಾಡಿರ್ತಾಳೆ. ಹಾಗೇನೆ ಮಿಲ್ಲಿ ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದು ಇವಳಿಗೆ ಮೊದ್ಲೇ ಗೊತ್ತಿತ್ತು. ಆಮೇಲೆ ಪ್ಲಾನ್ ಮಾಡಿ ಒಂದು ಚಾಕುನ ಮೇಲ್ಗಡೆ ರೂಮ್ ನಲ್ಲಿ ಇಟ್ಟಿರ್ತಾಳೆ. ಗ್ರೌಂಡ್ ಕೀಪರ್ ತುಂಬಾ ಸಲ ಮಿಲ್ಲಿಗೆ ವಾರ್ನ್ ಮಾಡಿ ಇಲ್ಲಿಂದ ಹೋಗು ಅಂತ ಹೇಳೋಕ್ ಟ್ರೈ ಮಾಡ್ದಾಗ್ಲೆಲ್ಲ ಇವಳೆ ಅವನ್ನ ತಡೆದಿರ್ತಾಳೆ. ಆಲ್ರೆಡಿ ಮಿಲ್ಲಿ ಮರ್ಡರ್ ಕೇಸ್ ನಲ್ಲಿ ಜೈಲಿಗೆ ಹೋಗಿರೋದ್ರಿಂದ ಖಂಡಿತ ಆಂಡ್ರ್ಯೂಗೆ ಒಂದು ಗತಿ ಕಾಣಿಸ್ತಾಳೆ ಅಂತ ಗೆಸ್ ಮಾಡಿದ್ಲು. ಈಗ ಪ್ರೆಸೆಂಟ್ ನಲ್ಲಿ ಮಿಲ್ಲಿನ್ ತೋರಿಸ್ತಾರೆ. ಅವಳಿಗೊಂದು ಪನಿಷ್ಮೆಂಟ್ ಕೊಡ್ತಾನೆ. ಪ್ಲೇಟ್ ಹೊಡೆದಾಕಿ ಅದನ್ನ ಕ್ಲೀನ್ ಕೂಡ ಮಾಡಿಲ್ಲ ಅಲ್ವಾ, ಅದಕ್ಕೆ ಅದೇ ಪ್ಲೇಟ್ ನ ಪೀಸ್ ನಲ್ಲಿ ಹೊಟ್ಟೆ ಭಾಗದಲ್ಲಿ 21 ಡೀಪ್ ಕಟ್ ಆಗೋ ತರ ಕುಯ್ಕೋಬೇಕು ಅಂತ. ಯಾಕಂದ್ರೆ ಇವಳು ಹೊಡೆದಾಕಿದ್ದ ಪ್ಲೇಟ್ 21 ಪೀಸ್ ಆಗಿರುತ್ತೆ. ಹಾಗೆ ಕಟ್ ಮಾಡಿ ಮಿಲ್ಲಿ ಯಾಕೆ ಜೈಲಿಗೆ ಹೋದ್ಲು ಅಂತ ತೋರಿಸ್ತಾರೆ. ಜೊತೆಲಿ ಸ್ಟಡಿ ಮಾಡ್ತಿದ್ದ ಕ್ಲಾಸ್ಮೇಟ್ ಗೆ ಯಾರೋ ಒಬ್ಬ ಅಬ್ಯೂಸ್ ಮಾಡೋಕೆ ಟ್ರೈ ಮಾಡಿದಾಗ ಮಿಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿ ಕ್ಲಾಸ್ಮೇಟ್ ನ ಸೇವ್ ಮಾಡಿದ್ದಾಳೆ. ಈ ಪ್ರಾಸೆಸ್ ನಲ್ಲಿ ಅವನ್ನ ಸಾಯಿಸ್ಬಿಟ್ಲು. ಆದ್ರೆ ಪೊಲೀಸ್ ಎಂಕ್ವೈರಿ ಸಂದರ್ಭದಲ್ಲಿ ಕ್ಲಾಸ್ಮೇಟ್ ಉಲ್ಟಾ ಹೊಡೆದಿದ್ರಿಂದ ಪೊಲೀಸ್ನವರು ಇವಳನ್ನೇ ಅರೆಸ್ಟ್ ಮಾಡಿರ್ತಾರೆ. ಆಮೇಲೆ ಪರೋಲ್ ಮೇಲೆ ರಿಲೀಸ್ ಆಗಿ ಜಾಬ್ಗೋಸ್ಕರ ವೇಟ್ ಮಾಡ್ತಾ ಇರುವಾಗ್ಲೇ ನೀನಾ ಪ್ಲಾನ್ ಮಾಡಿ ಇವಳನ್ನ ಹೈರ್ ಮಾಡಿರೋದು. ಪ್ರೆಸೆಂಟ್ ಅಲ್ಲಿ ನೀನಾ ಇಟ್ಟಿದ್ದ ಚಾಕು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಇವಳಿಗೂ ಇದೇ ಗತಿ ಆದಾಗ ಹೆಲ್ಪ್ ಆಗ್ಲಿ ಅಂತ ಈ ಚಾಕುನ ಈ ರೂಮ್ ನಲ್ಲಿ ಬಚ್ಚಿಟ್ಟಿರ್ತಾಳೆ. ಯಾವಾಗ ಅವನು ಹೇಳ್ದಂಗೆ ಕೇಳಿಲ್ಲ ಅಂದ್ರೆ ಅನ್ನ ನೀರು ಕೊಡಲ್ಲ ಅನ್ನೋದು ಗೊತ್ತಾದ್ಮೇಲೆ ಮಿಲ್ಲಿ ಅವ್ನು ಹೇಳ್ದಂಗೆನೆ ಹೊಟ್ಟೆ ಭಾಗದಲ್ಲಿ 21 ಡೀಪ್ ಕಟ್ ಬರೋ ತರ ಕುಯ್ಕೋತಾಳೆ. ಈ ಕಡೆ ಸಿಸಿ ಹೇಳ್ತಾಳೆ, ಮಿಲ್ಲಿನ ಕಾಪಾಡೋದು ನಮ್ ಕರ್ತವ್ಯ ಅಂತ. ಕಟ್ ಮಾಡಿದ್ರೆ ಅನ್ಕಾನ್ಶಿಯಸ್ ಆಗಿದ್ದ ಮಿಲ್ಲಿ ರೂಮ್ಗೆ ಆಂಡ್ರ್ಯೂ ಬಂದಾಗ ನೀನ ಬಚ್ಚಿಟ್ಟಿದ್ದ ಚಾಕು ಸಿಕ್ಕಿರುತ್ತೆ ಅಲ್ವಾ, ಅದ್ರಲ್ಲೇ ಇವನ್ ಕತ್ತಿನ ಭಾಗಕ್ಕೆ ಚುಚ್ಚಿ ಆ ರೂಮ್ ನಲ್ಲಿ ಇವನ್ನ ಲಾಕ್ ಮಾಡಿ ಹೊರಗಡೆ ಬರ್ತಾಳೆ. ಈಗ ಇವಳೊಂದು ಪನಿಷ್ಮೆಂಟ್ ಕೊಡ್ತಾಳೆ. ನಿನ್ ಸ್ಮೈಲ್ ಅಂದ್ರೆ ಹುಡುಗಿರಿಗೆ ತುಂಬಾ ಇಷ್ಟ ಅಲ್ವಾ, ಸೊ ನಿನ್ ಮುಂದ್ಗಡೆ ಹಲ್ಲನ್ನ ಕಿತ್ಕೊಡು ಅಂತ. ಅವಾಗ ಮಾತ್ರ ನಿನ್ಗೆ ಫ್ರೀಡಮ್. ಇಲ್ಲ ಅಂದ್ರೆ ನಿಮ್ ತಾಯಿ ಕೊಟ್ಟಿರೋ ವಸ್ತುಗಳನ್ನ ಹೊಡೆದಾಕ್ತೀನಿ ಅಂತ ಒಂದೊಂದೇ ವಸ್ತುಗಳನ್ನ ಹೊಡೆದಾಕೋಕೆ ಶುರು ಮಾಡ್ತಾಳೆ. ಅವ್ನ್ ಮೊದ್ಲೇ ಆ ವಸ್ತುಗಳ ಮೇಲೆ ಎಮೋಷನಲ್ ಕನೆಕ್ಷನ್ ನ ಇಟ್ಕೊಂಡಿದ್ದ, ಅದಕ್ಕೆ ಬೇರೆ ದಾರಿ ಇಲ್ದೆ ಹಲ್ಲನ್ನ ಕಿತ್ಕೊಡ್ತಾನೆ. ಈಗ ಮಿಲ್ಲಿನ ಕಾಪಾಡಕ್ ಬಂದಿದ್ದ ನೀನಾ ಅವಳು ಸ್ಟಿಲ್ ಅದೇ ರೂಮ್ ನಲ್ಲೇ ಇದ್ದಾಳೆ ಅನ್ಕೊಂಡು ಡೋರ್ ಓಪನ್ ಮಾಡ್ತಾಳೆ. ಇದು ಟಿವಿ ನೋಡ್ತಿದ್ದ ಮಿಲ್ಲಿಗ್ ಗೊತ್ತಿಲ್ಲ. ಏನೋ ಶಬ್ದ ಕೇಳಿ ಮೇಲ್ಗಡೆ ಬರೋ ಅಷ್ಟ್ರಲ್ಲಿ ನೀನಾ ಡೋರ್ ಓಪನ್ ಮಾಡಿದ್ರಿಂದ ಆಂಡ್ರ್ಯೂ ಹೊರಗಡೆ ಬಂದು ಇವ್ರಿಬ್ರು ಮೇಲೂ ಅಟ್ಯಾಕ್ ಮಾಡ್ತಾನೆ. ಅಷ್ಟ್ರಲ್ಲಿ ಇಬ್ರು ಸೇರಿ ಅವನ್ನ ಕೆಳಗಡೆ ತಳ್ಳಿ ಸಾಯಿಸ್ಬಿಡ್ತಾರೆ. ಬಲ್ಬ್ ನ ಫಿಕ್ಸ್ ಮಾಡೋಕೆ ಹೋಗಿ ಕಾಲ್ ಜಾರಿ ಬಿದ್ದು ಸತ್ತೋದ ಅನ್ನೋ ತರ ಫ್ರೇಮ್ ಮಾಡಿದ್ರಿಂದ ಇಬ್ರು ಈ ಕೇಸಿಂದ ಬಚಾವಾಗ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.